ಸಿರಿ ಪುಟ್ಟಿ ನೀಟಾಗಿ ಮಾಡು. ನನ್ನ ಗಂಡ ಮಜ್ಜಿಗೆ ಮಾಡಿ ಕೊಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಗುರುವಾರ, ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ಅಪ್ಪುನ ನಾನು ಅಪ್ಪು ಅಂತ ಕರೆಯಲ್ಲ, ತಕ್ಷು ಅಂತ ಕರಿತೀನಿ. ಸುಮ್ಮನೆ ತಕ್ಷು ಅಂತ ಕರೀಲಾ? ಹೇಳು. ಬೇಡವಾ? ಕರಿಬಾರ್ದಾ? ನಿನ್ನ ಹೆಸರು ತಕ್ಷ ಅಚ್ಚುತ್ತಲ್ವಾ? ತಕ್ಷು ಅಂತ ಕರಿತೀನಿ ನಾನು ಮತ್ತೆ ನಿಮ್ಮ ಪಪ್ಪ ಕರಿಬಾರ್ದಾ? ಮಾಡಿಲ್ಲ ಫ್ರೆಂಡ್ಸ್, ತಿಂಡಿ ಮಾಡಬೇಕು. ದೋಸೆ ಹಾಗೆಯೇ ಇವತ್ತು ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನವೇ ಆಗೋಗ್ಬಿಟ್ಟಿತ್ತು ಎಣ್ಗಾಯಿ ಮಾಡಿ. ಸೊ ಮನೆಯಲ್ಲಿ ಬದನೆಕಾಯಿ ಇದೆ, ಸುಮ್ಮನೆ ಜಾಸ್ತಿ ಬದನೆಕಾಯಿನ ತರಿಸ್ಕೊಂಡು ಅದೇನು ಯೂಸ್ ಮಾಡಲಿಲ್ಲ ಅಂತಂದರೆ ವೇಸ್ಟ್ ಆಗೋಗ್ಬಿಡುತ್ತೆ. ಹಾಗಾಗಿ ಇವತ್ತು ಎಣ್ಗಾಯಿ ಮಾಡಿಬಿಡೋಣ ದೋಸೆಗೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸಿರಿನ ಮಲಗಿಸ್ಬೇಕು. ಬೆಳಗ್ಗೆ ಎದ್ದಿರೋದು, ಇನ್ನೂ ಮಲಗಿಲ್ಲ. ಮಲ್ಕೊತಾಳೆ ಅಂತ ವೆಯ್ಟ್ ಮಾಡಿ ಸಾಕಾಯಿತು ನನಗೂ ಕೂಡ. ಸೊ ಇವಾಗ ಮಲಗಿಸ್ಬೇಕು. ಮತ್ತು ಇವಾಗ ಹಿಂಗೆ ನೋಡಿ ಉರುಳ್ತಾಳೆ ಸೈಡಿಗೆ. ಇವಾಗ ಒಂದು ವಾರದಿಂದ ಈ ರೀತಿ ಟ್ರೈ ಮಾಡ್ತಿದ್ದಾಳೆ. 2 ಸಲ ಏನೋ ಹಿಂಗೆ ಉಲ್ಟಾ ಆಗಿದ್ಲು. ಬಟ್ ಏನಂತ ಅಂದರೆ ಇನ್ನೂ ಪ್ರಾಪರ್ ಆಗಲ್ಲ. ಅಪ್ಪು ಕೈ ಎತ್ಬಿಟ್ಟು ಸಪೋರ್ಟ್ ಕೊಟ್ಬಿಡ್ತಾನೆ, ಸೊ ದಟ್ ಉಲ್ಟಾ ಆಗ್ಬಿಡ್ತಾಳೆ ಆ ಕಡೆ ದಬಾಕೊಳ್ಳೋದು. ಅವಳ ಇನ್ನೂ ತಿರ್ಕೊಂಡಿಲ್ಲ. ಹಾಗಾಗಿ ಟ್ರೈ ಮಾಡಲಿ ಅಂತ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಹಾಕ್ಕೊಂಡಿದ್ದೀನಿ. ಸಾಫ್ಟ್ ಇದೆಯಲ್ಲ. ಏ ಬಂಗಾರಿ, ಎಲ್ಲಿ ನೋಡೋದು? ಎಲ್ಲಿ ನೋಡೋದು ನೀನು? ಎಲ್ಲಿ ನೋಡೋದು ಬಂಗಾರಿ ಹುಡುಗಿ? ಬತ್ತಿಯ ನಮ್ಮ ಮನೆಗೆ ಹೋಗೋಣ? ಬತ್ತಿಯವ್ವ ಪುಟಾಣಿ, ಬಂಗಾರಿ, ಶೃಂಗಾರಿ, ಪುಟಾಣಿ ಹುಡುಗಿ, ಸಿರಿ ಪುಟ್ಟಿ. ಓಹೋ, ಅಲ್ಲ ಬತ್ತಿಯ? ಬಾರ ಹೋಗೋಣ. ಬತ್ತಿಯಮ್ಮು ಪುಟ್ಟಿಯೇ. ಹೋಗ್ತೀಯಾ? ಅಪ್ಪಾಜಿ ಮನೆಗೆ ಹೋಗ್ತೀಯಾ? ಹೌದಾ? ಅಂತೇಳಿ ಅಮ್ಮು. ಬೆಳಗ್ಗೆಯಿಂದ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸಂಜೆ ಪಪ್ಪ ಬಂದಿದ್ದರು, ಪಾಪು ಮತ್ತು ಅಪ್ಪು ಇಬ್ಬರೂ ಕೂಡ ನೋಡೋದಕ್ಕೆ ಅಂತ. ಆವಾಗ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇನ್ನು ಪಪ್ಪಂಗೆ ಕಾಫಿ ಮಾಡಿಕೊಟ್ಟು ಇಬ್ಬರು ಕೂಡ ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಪಾಪುನ ಮತ್ತು ಅಪ್ಪುನ ಇಬ್ಬರೂ ಆಟಾಡಿಸ್ಕೊಂಡು, ಹಾಗೆ ಅಪ್ಪು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದ. ಸರಿ ಅಂತ ಆಮೇಲೆ ಅಪ್ಪುನ ಮನೆಗೆ ಕರ್ಕೊಂಡು ಹೋದರು. ಇನ್ನು ಪಪ್ಪ ಹೋದ್ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, 7:35 ಟೈಮು. ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊಟನೂ ಕೂಡ ಆಯಿತು. ದೋಸೆ ಮಾಡಿದ್ದೆ. ಮನೆಯಲ್ಲಿ ಆಯಿಲ್ ಖಾಲಿಯಾಗಿ ಹೋಗ್ಬಿಟ್ಟಿದೆ, ನಾನು ಕೂಡ ನೋಡಿಕೊಂಡೇ ಇಲ್ಲ. ಸೊ ಇವತ್ತು ಬೆಳಗ್ಗೆ ಮತ್ತು ಈಗ 2 ಟೈಮು ಕೂಡ ನಾನು ತುಪ್ಪದಲ್ಲಿ ದೋಸೆ ಮಾಡಿಕೊಂಡು ತಿಂದೆ. ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗೇ ಇರುತ್ತೆ. ಆ್ಯಂಡ್ ಆಯಿತು. ಇವಾಗ ಊಟ ಎಲ್ಲ, ಇನ್ನು ಪಾಪನೂ ಕೂಡ ಮಲ್ಕೊಂಡಿದ್ದಾಳೆ. ಇವತ್ತು ತುಂಬ ಟಯರ್ಡ್ ಫೀಲ್ ಆಗ್ತಾಯಿದೆ. ಹೆಣ್ಮಕ್ಳೇ ನೋಡೋದ್ರಿಂದ ಈ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನಗೆ ಪಾಪು ಹುಟ್ಟಿ ಇವಾಗ ಆಲ್ರೆಡಿ ಅವಳಿಗೆ 3.5 months ಆಗ್ತಿದೆ. ನಾನು ಇವತ್ತು ಪೀರಿಯಡ್ಸ್ ಆದೆ. ಇಷ್ಟು ಬೇಗ ಪೀರಿಯಡ್ಸ್ ಆಗುತ್ತಾ? ಅದೊಂದು ಥರ ನನಗೆ ಡೌಟ್ ಇತ್ತು. ಸರಿ, ಡಾಕ್ಟರ್ನ ಕಾಲ್ ಮಾಡಿಬಿಟ್ಟು ಕೇಳಿದೆ. ಯಾಕೆ ಅಂತಂದರೆ ನನಗೆ ಆಪ್ರೇಷನ್ ಆದಮೇಲೆ ಹತ್ತತ್ರ 1 ತಿಂಗಳ ಮೇಲೆ 15 ದಿನ ನನಗೆ ಪೀರಿಯಡ್ಸ್ ಆಗಿತ್ತು. ಅದಾದಮೇಲೆ ನಂಗೆ ಸ್ಟಾಪ್ ಆಗಿದ್ದಿತ್ತು. ನೋಡಿದ್ರೆ ಮತ್ತೆ 3.5 monthsಗೆಲ್ಲ ಪೀರಿಯಡ್ಸ್ ಆಗಿದ್ದೀನಿ. ನಾನು ಡಾಕ್ಟರ್ನ ಕಾಲ್ ಮಾಡಿ ಕೇಳಿದಾಗ ಅವರು ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಇದೆ ಅಂತ ಹೇಳಿದ್ರು. ಇಫ್ ಇನ್ ಕೇಸ್ ಏನಾದರೂ ಎಕ್ಸೆಸಿವ್ ಬ್ಲೀಡಿಂಗ್ ಆಯಿತು ಅಂತ ಅಂದರೆ ಹಾಸ್ಪಿಟಲಿಗೆ ಬನ್ನಿ ಅಂತ ಹೇಳಿದ್ರು. ಮೊನ್ನೆ ಏನಾಗಿತ್ತು ಅಂತ ಅಂದರೆ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವ್ತಾಯಿತ್ತು. ಬಟ್ ನೋಡಿದ್ರೆ ಅದು ಅದಕ್ಕಲ್ಲ, ಪೀರಿಯಡ್ಸಿಗೆ. ಆ್ಯಂಡ್ ಇವತ್ತು ನಾನು ಆಫ್ಟರ್ ಎ ಲಾಂಗ್ ಟೈಮ್ ನನ್ನ ಟಾಪ್ ಹಾಗೆಯೇ ಪಲಾವ್ಸನ್ನು ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಕೂಡ ಒಂದೇ ಥರ ಡ್ರೆಸ್ ಹಾಕ್ಕೊಂಡು ನನಗೆ ಒಂಥರ ಬೋರ್ ಆಗೋಗ್ಬಿಟ್ಟಿತ್ತು. ಈ ಒಂದು ಟಾಪ್ ಅಂತೂ ಆಲ್ಮೋಸ್ಟ್ ಹೇಳಬೇಕಂದ್ರೆ 2 ವರ್ಷನೇ ಆಯಿತು ಅಂತ ಅಂದ್ಕೊಳ್ತೀನಿ ಹಾಕ್ಕೊಂಡು. ಹಾಗೆ ಇಟ್ಟಿದ್ದೆ. ಹಾಗಾಗಿ ನನ್ನ ಹತ್ರ ಬಟ್ಟೆಗಳು ಬೇಗ ಹಾಳಾಗೋದಿಲ್ಲ. ಅಂದರೆ ಯಾವತ್ತೋ ಒಂದಿನ ಹಾಕ್ಕೊತೀನಿ, ಮತ್ತಿನ್ಯಾವತ್ತೋ ಒಂದಿನ ಹಾಕ್ಕೊಳ್ತೀನಿ. ಹಾಗಾಗಿ ಈಗ ಮೆಟರ್ನಿಟಿ ವೇರ್ನ ಯೂಸ್ ಮಾಡ್ತಿರೋದ್ರಿಂದ ಜಾಸ್ತಿ ಈ ರೀತಿಯಾದ ಬಟ್ಟೆಗಳನ್ನ ಯೂಸ್ ಮಾಡ್ತಿಲ್ಲ. ಸದ್ಯಕ್ಕೆ ಇವತ್ತು ಯಾಕೋ ಹಾಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ವೇರ್ ಮಾಡಿದ್ದೀನಿ.
ಆ ಈ ಈ ಈ ಈ ಹಾ ಹಾ ಈ ಈ ಊ ಊ ರೂ ಎ ಎ ಐ ನೋ ಓ ಅಂ ಓ ಔ ಔ ಔ ಅಂ ಅಂ ಆಹಾ ಆ ನನ್ನ ಮಗಳು ನೋಡಪ್ಪ ಮಾತಾಡ್ತಾಳ ಇ ಈ ಇ ಆ ಇ ಈ ಆ ಆ ಏನು ಆ ಆ ಆ ಆ ಇ ಈ ಊ ಊ ಊ ರೂ ರೂ ಎ ಎ ಎ ಎ ಐ ಓ ಓ ಓ ಓ ಓ ಓ ಔ ಅಂ 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 ಆಹಾ 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 ಆನಲ್ಲ ಇದೆ ಇನ್ನು ಅಮ್ಮ 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 ಅಪ್ಪ 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 ಅಮ್ಮ ಅಮ್ಮ ಅ ಇ ಅಪ್ಪ ಬೇಡ ಅಮ್ಮ ಹೇಳು ಅ ಆ ಅಮ್ಮ ಫಸ್ಟ್ ಅಪ್ಪು ಏನಂತ ಹೇಳಿತ್ತು ಅಮ್ಮ ಅಮ್ಮ ಇವಳು ಏನಂತ ನೋಡ್ಬೇಕು ಅಪ್ಪ ಅಂತಲ್ಲ ಅಮ್ಮ ಅವಳು ಅಂದವಳಾಗ್ಲ ಏನಂತ ಅಮ್ಮ ಅಂತ ಹೌದಾ ಎಷ್ಟೊಂದು ಸರಿ ಕೇಳಿದ್ದೀನಿ ನಾನು ಹೌದಾ ಅಂದಿದ್ಯಾ ಸಿರಿ ನಾನೇ ಕೇಳಿಸ್ಕೊಂಡಿಲ್ಲ ಅದ್ಯಾವ ಗ್ಯಾಪಲ್ಲಿ ನಿಮ್ಮ ಅಪ್ಪ ಅಳುವಾಗ ಒಂದೊಂದ್ಸರಿ ಅಂತಾಳೆ ಅಮ್ಮ ಅಂತ ಅವಾಗ ಅಳವಾಗ ಅಂತಾಳೆ ಮಾತಾಡೋವಾಗ ಹೇಳು ಸುಮ್ಮನೆ ಇದ್ದಾಗ ಅಮ್ಮ ಅನ್ನೋದು ಅಮ್ಮ ಹೇಳಮ್ಮ ಅಮ್ಮ 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 ಹೇಳು ಸಿರಿ
ಸಿರಿ ಜೊತೆ ಕುತ್ಕೊಂಡ್ರೆ ಆಟ ಆಡೋದಕ್ಕೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಎಷ್ಟು ಚೆನ್ನಾಗಿ ಇವತ್ತು ಅಂತ ಹೇಳ್ತಾ ಇದ್ಲು, ಅದಂತೂ ತುಂಬಾ ಕ್ಯೂಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ರಾ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಜಾಸ್ತಿ ಏನೂ ಎಡಿಟ್ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಪಾಪುನ ಆಟ ಆಡಿಸ್ಕೊಂಡು ಹೀಗೆ ಕುತ್ಕೊಂಡಿದ್ವಿ. ಟೈಮ್ ನೋಡಿದ್ರೆ ಆಗಲೇ 9 ಗಂಟೆನೇ ಆಗೋಗ್ಬಿಟ್ಟಿತ್ತು. ಜೀವನ್ಗೆ ಕೂಡ ದೋಸೆ ಹಾಕೊಡೋಣ ಅಂತ ಅಂದ್ಬಿಟ್ಟು ಬಂದೆ. ದೋಸೆ ಹಾಕ್ಕೊಟ್ಬಿಟ್ಟು ಒಂದು ಸ್ವಲ್ಪ ಅಡುಗೆ ಮನೆ ಶೆಲ್ಫೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಯಾಕಂದರೆ ಬೆಳಗ್ಗೆ ಎಲ್ಲ ಒಂದೇ ಸಮ ಮಾಡಬೇಕು ಅಂದರೆ ಆಗಲ್ಲ. ಫ್ರಿಜ್ಜಿಗೆ ಏನೆಲ್ಲ ತೆಗ್ದಿಡಬೇಕು ಎಲ್ಲ ತೆಗ್ದಿಟ್ಬಿಟ್ಟು ಅಡುಗೆ ಮನೆ ಶೆಲ್ಫ್ ಕೂಡ ಒರೆಸಿ ಕ್ಲೀನ್ ಮಾಡ್ಕೊಂಬಿಡೋಣ. ಯಾವುದೆಲ್ಲ ಪಾತ್ರೆ ವಾಶ್ಗೆ ಹಾಕಬೇಕು ಎಲ್ಲನೂ ವಾಶ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾಪು ಅಂತೂ ಒಂದೊಂದು ಸಲ ಸುಮ್ಮನೆ ಇರ್ತಾಳೆ, ಒಂದೊಂದು ಸಲ ಸಡನ್ನಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೊ ಅವಳು ಅಳೋದಕ್ಕೂ ಮುಂಚೆ ನಾನು ಬೇಗ ದೋಸೆ ಹಾಕಿ ಕೊಟ್ಟು ಅಡುಗೆ ಮನೆ ಶೆಲ್ಫೆಲ್ಲ ಕ್ಲೀನ್ ಮಾಡಿ ಪಾಪುನ ಆಮೇಲೆ ಮಲಗಿಸೋದಕ್ಕೆ ಅಂತ ಹೋಗಬೇಕು. ಪಾಪುನ ಕೆಳಗಡೆನೇ ಜೋಲಿನಲ್ಲಿ ಮಲಗಿಸ್ಬಿಟ್ಟು ಮೇಲ್ಗಡೆ ಕರ್ಕೊಂಡು ಬಂದೆ. ಒಂದು ಸ್ವಲ್ಪ ಎದ್ದೇಳೋ ಥರ ಮಾಡ್ತಾಯಿದ್ಲು, ಹಾಗೆ ಕೈಯಲ್ಲೇ ತೂಗ್ತಾ ಇದ್ದೆ. ಮಲ್ಕೊಂಬಿಟ್ಲು. ಪಾಪುನ ಬೇಗ ಮಲಗಿಸ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಆದಷ್ಟು ಬೇಗ ಎಲ್ಲ ಮಾಡ್ಕೊಂಬಿಡ್ತೀನಿ. ಆಲ್ಮೋಸ್ಟ್ ಇವಾಗ ನೈಟೇ ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಮಾಡ್ಕೊಂಬಿಟ್ರೆ ನನಗೂ ಕೂಡ ಆರಾಮಾಗಿರುತ್ತೆ. ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರನೇ ದಿನ ರಾಮನವಮಿ ಹಬ್ಬ ಇತ್ತು. ಸೊ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ. ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನದ ಮೇಲಂತೂ ತುಂಬಾ ಸಾಕಾದಂಗೆ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಜೀವನ್ಗೆ ಹೇಳಿದಾಗ ಜೀವನ ಹಾಫ್ ಡೇ ಬಂದಿದ್ದರು. ನನಗಂತೂ ನಿಜವಾಗ್ಲೂ ಒಂಥರ ಖುಷಿನೇ ಆಯಿತು. ಯಾಕೆಂತಂದರೆ ಅದರಲ್ಲೂ ಈ ಟೈಮಲ್ಲಿ ತುಂಬಾ ಸಪೋರ್ಟಿವ್ ಆಗಿರಬೇಕು. ನನಗೆ ಯಾವತ್ತೂ ಈ ಥರ ಹೊಟ್ಟೆ ನೋವು ಆಗಿರ್ಬೋದು ಅಥವಾ ಸುಸ್ತಾಗಿರ್ಬೋದು ಆಗ್ತಾ ಇರಲಿಲ್ಲ. ಬಟ್ ಈ ಸಲ ಅಂತೂ ತುಂಬಾ ಒಂಥರ ಸಾಕಾದಂಗೆ ಆಗೋಗ್ಬಿಟ್ಟಿತ್ತು ನನಗೆ. ಪಾಪುನೂ ನೋಡ್ಕೋಬೇಕು, ಅಡುಗೆನೂ ಮಾಡ್ಕೋಬೇಕು ಅಂದರೆ ನಿಜ ತುಂಬ ಕಷ್ಟ ಅನ್ನೋ ಥರನೇ ಆಗ್ಬಿಟ್ಟಿತ್ತು. ಸೊ ಜೀವನ್ ಕೂಡ ಹಾಫ್ ಡೇ ಬಂದ್ರಲ್ವ, ಅವರೇ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ, ಇಷ್ಟೊತ್ತವರೆಗೂ ಗುಡಿಸಿ ಒರೆಸಿ. ಜೇಜಿ ಪೂಜೆ ಮಾಡುತ್ತೀರಪ್ಪ ಆಮೇಲೆ ಕೊಡು. ಮಾಡ ಅಯ್ಯೋ ನನ್ನ ಮಗಂದು ಅಲ್ಲೂ ಉದ್ರೋಗಿದೆ. ತೋರ್ಸು ಅಪ್ಪು, ಈ ಮಾಡು, ನೀಟಾಗಿ ಮಾಡು. ಒಂದಲ್ಲೈತೆ ಇನ್ನೊಂದಲ್ಲಿಲ್ಲ. ಏನು ಮಾಡಬೇಡ, ಬಿಡು ಅದ್ರ ಪಾಡ್ಗೆ ಅದು ಉದ್ರೋಗುತ್ತೆ. ನೋಡ್ಲಿ ಬಿಡು. ಸರಿ ಮಾಡ. ಹಿಂಗೆಲ್ಲ ಮಾಡಬೇಡ, ಹಿಂಗೆಲ್ಲ ನಾಲ್ಗೆ ಮಾಡ್ತಾ ಇರಬೇಡ. ಹಿಂಗ್ ಬಂದ್ಬಿಡುತ್ತೆ ಆಮೇಲೆ ಅಲ್ಲೂ. ಆಯ್ತಾ? ಹೆಸರು ಬೇಳೆನೂ ಎಲ್ಲ ನೆನ್ಸಿಟ್ಟಿದ್ಯಾ? ನೆನ್ಸಿಟ್ಟಿದ್ದೀನಿ. ಜ್ಯೂಸಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಹೋಗ್ಬಿಟ್ಟು ಬರ್ತೀನಿ ಅಪ್ಪು ಮತ್ತು ಸಿರಿನ ಕರ್ಕೊಂಡು. ಸೊ ಇವತ್ತು ಅಪ್ಪುಗೆ ಮತ್ತು ಸಿರಿ ಇಬ್ರಿಗೂ ಕೂಡ ಸ್ವರ್ಣಪ್ರಾಶನ ಹಾಕ್ಸ್ಬೇಕಾಗಿತ್ತು. ಲಾಸ್ಟ್ ಟೈಮ್ ಅಪ್ಪುಗೆ ಒಬ್ರಿಗೆ ಹಾಕ್ಸಿದ್ದಿದ್ದು, ಸಿರಿಗೆ ಬೇಡ ನೆಕ್ಸ್ಟ್ ಮಂತ್ ಹಾಕೋಣ ಅಂತ ಹೇಳಿದರು. ಹಾಗಾಗಿ ಈ ಮಂತ್ ಸಿರಿಗೂ ಕೂಡ ಸ್ವರ್ಣಪ್ರಾಶನ ಹಾಕ್ಸ್ತಾ ಇದ್ದೀನಿ. ಇನ್ನೂ ನಾನು ಪೂಜೆ ಮಾಡೋ ಹಾಗಿಲ್ಲ. ಜೀವನೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆನ ಮಾಡ್ತಾ ಇದ್ದಾರೆ. ಮನೆಯೆಲ್ಲ ಕಂಪ್ಲೀಟಾಗಿ ಅವರೇ ಕ್ಲೀನ್ ಮಾಡಿಕೊಂಡ್ರು. ನಿಜವಾಗ್ಲೂ ನನಗೆ ಯಾವ ರೀತಿ ಆಗಿತ್ತು ಅಂದರೆ ಬೆಳಗ್ಗೆಯಿಂದ ಸಖತ್ತು ಹೊಟ್ಟೆ ನೋವಿತ್ತು. ಇವತ್ತು ತುಂಬಾ ಸುಸ್ತು, ಒಂಥರ ಸಂಕಟ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟ್ಲಿ ರೆಸ್ಟ್ ಮಾಡಿದ್ದೆ ಆಯಿತು. ಇನ್ನು ಇವಾಗ ಸಂಜೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಚಿಂಟು ಬಂದಿದ್ದಾನೆ, ಚಿಂಟು ಜೊತೆ ಹೋಗಿ ಇವಾಗ ಅಪ್ಪುಗೆ ಮತ್ತು ಸಿರಿ ಇಬ್ರಿಗೂ ಕೂಡ ಸ್ವರ್ಣಪ್ರಾಶನ ಹಾಕ್ಸ್ಕೊಂಡು ಬರ್ತೀನಿ. ಅಡುಗೆ ಎಲ್ಲ ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೀನಿ. ಇವಾಗೇನು ಅಡುಗೆ ಮಾಡಬೇಕು ಅನ್ನೋ ಕೆಲಸ ಇಲ್ಲ. ಸೊ ಆದರೆ ಅಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ, ಇಲ್ಲ ಅಂದರೆ ಡೈರೆಕ್ಟಾಗಿ ಮನೆಗೆ ಬರ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ನಾನು ಜೀವನ್ಗೆ ಹೇಳಿದ್ದೀನಿ ಇವಾಗ ವಿಡಿಯೋ ಮಾಡ್ಕೊಳ್ಳೋದಕ್ಕೆ.
ಸೊ ಪೂಜೆ ಎಲ್ಲ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಅವರೇ ರೆಕಾರ್ಡ್ ಮಾಡ್ಕೋತಾರೆ. ನಾನು ಸದ್ಯಕ್ಕೆ ಬೇಗ ಹೋಗಿ ಇಬ್ರಿಗೂ ಕೂಡ ಸ್ವರ್ಣಪ್ರಾಶನ ಹಾಕ್ಸ್ಕೊಂಬಂದ್ಬಿಡ್ತೀನಿ. ಜೀವನ ಅಂತೂ ಆಲ್ಮೋಸ್ಟ್ ಮನೆ ಕೆಲಸಗಳನ್ನೂ ಕೂಡ ಮಾಡಿಕೊಂಡು ಇವಾಗ ಸ್ನಾನ ಮಾಡ್ಕೊಂಡ್ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೈವೇದ್ಯಕ್ಕೆ. ಸೊ ಇವತ್ತು ರಾಮನವಮಿ ಆಗಿರೋದ್ರಿಂದ ಅಲ್ವಾ, ಪಾನಕ, ಮಜ್ಜಿಗೆ, ಆಮೇಲೆ ಹೆಸರುಬೇಳೆ ಎಲ್ಲನೂ ಕೂಡ ಮಾಡ್ಕೋಬೇಕಾಗಿತ್ತು. ಸೊ ಎಲ್ಲನೂ ಕೂಡ ಇವಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ದೇವ್ರ ನೈವೇದ್ಯಕ್ಕೆ ಅಂತ. ನನಗೆ ಹುಷಾರಿಲ್ದಲೇ ಇರಲಿ ಅಥವಾ ಏನಾದರೂ ನನಗೆ ಒಂದು ಸ್ವಲ್ಪ ಆಗ್ತಿಲ್ಲ, ಸುಸ್ತು, ಬ್ಯಾಕ್ ಪೇಯ್ನ್ ಏನೇ ಇದ್ರೂ ಕೂಡ ಹೇಳ್ಕೊಂಡ್ರೆ ಅವ್ರ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡಿಕೊಡ್ತಾರೆ. ನಾನು ನಿಜವಾಗ್ಲೂ ಆ ಒಂದು ವಿಷಯಕ್ಕೆ ತುಂಬ ಲಕ್ಕಿ ಅಂತ ಅನಿಸುತ್ತೆ. ಯಾಕಂದರೆ ಮೇಯ್ನಾಗಿ ಗಂಡ ಸಪೋರ್ಟಿವ್ ಆಗಿ ಇದ್ದರೆ ಅಲ್ವಾ ಹೆಂಡತಿಗೆ, ಅದರಲ್ಲೂ ಅವಳ ಕಷ್ಟಗಳ ಟೈಮಲ್ಲಿ ತುಂಬ ಖುಷಿ ಅಂತ ಅನಿಸುತ್ತೆ. ಸೊ ಅಷ್ಟೇ ಸಾಕು, ಇನ್ನೇನು ಅವರು ಅದು ಇದು ತುಂಬ ಎಕ್ಸ್ಪೆನ್ಸಿವ್ ಥಿಂಗ್ಸ್ನ ತಂದು ಕೊಟ್ಟು ಖುಷಿ ಪಡಿಸ್ಬೇಕು ಅನ್ನೋದು ಇಲ್ಲ. ಜಸ್ಟ್ ಈ ಥರ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಪೋರ್ಟಿವ್ ಆಗಿದ್ದರೆ ಅಷ್ಟೇ ಖುಷಿ ಅಂತ ಅನಿಸುತ್ತೆ. ಇವತ್ತು ಕೂಡ ಅಷ್ಟೇ, ನನಗೆ ತುಂಬ ಹೊಟ್ಟೆ ನೋವ್ತಾಯಿತ್ತು ಅಂತ ಅಂದ್ಬಿಟ್ಟು ಪಾಪ ಬರೋವಾಗಲೇ ಅವರು ಫ್ರೂಟ್ಸ್ ಎಲ್ಲ ಕೂಡ ತೊಗೊಂಬಂದಿದ್ರು. ಹಾಗೆಯೇ ಮನೆಗೆ ಬಂದಮೇಲೂ ಕೂಡ ಅಷ್ಟೇ ಪಾಪುನ ಆಲ್ಮೋಸ್ಟ್ ಅವರೇ ನೋಡಿಕೊಂಡ್ರು ಅಂತ ಹೇಳ್ಬೋದು. ನಾನು ಅವರು ಬಂದಮೇಲೆ ಪಾಪುನ ಕೊಟ್ಬಿಟ್ಟು ಆಲ್ಮೋಸ್ಟ್ ಒಂದು 2 ಅವರ್ ಮಲ್ಕೊಂಡ್ಬಿಟ್ಟಿದ್ದೆ. ನನಗೂ ಕೂಡ ಸಾಕಾದಂಗೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಸೊ ನೋಡ್ಬೋದು, ಹೆಸರುಬೇಳೆ, ಪಾನಕ, ಮಜ್ಜಿಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿ ಮೊಸರು ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಆಮೇಲೆ ಹೊರಗಡೆ ಹೋಗಿ ತೊಗೊಂಬಂದಿದ್ದಾರೆ. ಸೊ ನಾನು ಅದೇ ಅಂದ್ಕೊಂಡೆ, ಮನೆಯಲ್ಲಿ ಮೊಸರು ಇರಲಿಲ್ವಲ್ಲ, ಮಜ್ಜಿಗೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂತ. ಆಮೇಲೆ ಹೇಳಿದ್ರು ಮನೆಯಲ್ಲಿ ಇರಲಿಲ್ವಲ್ಲ, ಹಾಗಾಗಿ ಹೋಗಿ ತೊಗೊಂಡು ಬಂದು ಆಮೇಲೆಲ್ಲ ಮಾಡಿದ್ದಾಯಿತು ಅಂತ. ಸೊ ತುಂಬ ಖುಷಿ ಆಯಿತು ಅವರೆಲ್ಲ ಪ್ರಿಪೇರ್ ಮಾಡ್ಕೊಂಡಿರೋದು ನೋಡಿ. ಇನ್ನು ನಾನು ಮಕ್ಕಳು ಇಬ್ಬರೂ ಕರ್ಕೊಂಡು ಸ್ವರ್ಣಪ್ರಾಶನ ಹಾಕ್ಸೋದಕ್ಕೆ ಅಂತ ಬಂದಿದ್ದೆ. ನಾನು ಅಂದ್ಕೊಂಡಿದ್ದೆ ತುಂಬ ಜನ ಇರ್ತಾರೇನೋ ಅಂತ, ಯಾಕಂದರೆ ಲಾಸ್ಟ್ ಟೈಮ್ ಅಂತೂ ಹಾಗೇ ಆಗಿತ್ತು, ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಹಾಕ್ಸ್ಕೊಡಿದ್ದಾಗಿತ್ತು. ಬಟ್ ಈ ಸಲ ಅಲ್ವಾ ನಾವೇ ಇದ್ದಿದ್ದು ಲಾಸ್ಟು. ಸೊ ಹೋಗಿದ ತಕ್ಷಣ ಪಾಪುಗೆ ಮತ್ತು ಅಪ್ಪುಗೆ ಇಬ್ರಿಗೂ ಕೂಡ ಸ್ವರ್ಣಪ್ರಾಶನ ಹಾಕ್ಸ್ಕೊಂಡು ಅದಾದಮೇಲೆ ಡೈರೆಕ್ಟ್ ನಾವು ನಮ್ಮ ಅಪ್ಪನ ಮನೆಗೇ ಹೋದ್ವಿ. ಸೊ ಸ್ವರ್ಣಪ್ರಾಶನಕ್ಕೆ ಲಾಸ್ಟ್ ಟೈಮ್ ಹೇಳಿದಾಗ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಕೇಳಿದರು. ಸೊ ಅಪ್ಪುಗೆ 150 ರೂಪೀಸ್ ಚಾರ್ಜ್ ಮಾಡ್ತಾರೆ, ಸಿರಿಗೆ ಕೂಡ 150 ರೂಪೀಸ್ ಚಾರ್ಜ್ ಮಾಡಿದ್ರು. ಅಂದರೆ ಒಬ್ಬರಿಗೆ 150 ರೂಪೀಸ್ ಅನ್ನೋ ಲೆಕ್ಕ ಅಷ್ಟೇ. ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಎಷ್ಟು ಡ್ರಾಪ್ಸ್ ಹಾಕ್ತಾರೆ ಅನ್ನೋದು. ಇನ್ನು ನಾವು ಇದನ್ನು ಸಪ್ರೇಟಾಗಿ ಕೂಡ ತೊಗೊಂಡ್ಬಿಟ್ಟು ಮಕ್ಕಳಿಗೆ ಹಾಕ್ಬೋದು. ಬಟ್ ಒಬ್ಬರಿಗೆ ಅಂತ ನಾವು ಅವಾಗ ಸಪ್ರೇಟಾಗಿ ತೊಗೊಳೋದಕ್ಕೆ ಹೋದರೆ 600 ರೂಪೀಸ್ ಆಗುತ್ತೆ. ಅದಕ್ಕೆ ಆಯುರ್ವೇದಿಕ್ ಮೆಡಿಕಲ್ಸಲ್ಲೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂತ ಅಂದರೆ ಇಲ್ಲಿ ಅಯ್ಯಪ್ಪ ಟೆಂಪಲ್ ಹತ್ರ ಒಂದಿದೆ, ಕೇರಳ ಆಯುರ್ವೇದಿಕ್ ಸೆಂಟರ್ ಅಂತ. ಸೊ ಅಲ್ಲಿ ನೀವು ಹೋಗಿ ಸ್ವರ್ಣಪ್ರಾಶನ ಹಾಕ್ಸ್ಕೊಳ್ಬೋದು. ಪಾಪುಗೆ ಇದು ಫಸ್ಟ್ ಟೈಮ್ ಹಾಕ್ಸ್ತಾ ಇರೋದು ಸ್ವರ್ಣಪ್ರಾಶನ. ಲಾಸ್ಟ್ ಟೈಮ್ ಪಾಪುನ ಕೂಡ ಕರ್ಕೊಂಬಂದಿದ್ದೆ, ಬಟ್ ಅವರು ನೆಕ್ಸ್ಟ್ ಮಂತಿಂದ ಹಾಕೋಣ ಅಂತ ಹೇಳಿದರು. ಸೊ ಹಾಗಾಗಿ ಈ ಮಂತ್ ಫಸ್ಟ್ ಹಾಕ್ಸಿದ್ದೀನಿ ಪಾಪುಗೆ. ಪಾಪುನೂ ಕೂಡ ಏನೇ ಸಿರಪ್ ಕೊಟ್ಟರು ತೂ ಅಂತ ಉಗಿದ್ಬಿಡೋಳು, ಬಟ್ ನೋಡಿದ್ರೆ ಇದನ್ನು ಆರಾಮಾಗಿ ಸ್ವಾಲೋ ಮಾಡೋದ್ಲು. ಸೊ ನನಗೆ ಒಂಥರ ಆಶ್ಚರ್ಯ ಅನ್ನಿಸ್ತಾ ಇತ್ತು, ಸ್ವೀಟಾಗಿತ್ತೇನೋ. ಹಾಗಾಗಿ ಇನ್ನು ಹೊರಗಡೆ ಬಂದ್ವಿ, ಅಲ್ಲಿ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು ಅಂತ ಅನಿಸುತ್ತೆ. 1-2 ನಿಮಿಷ ನಿಂತ್ಕೊಂಡು ಹಾಗೆ ನೋಡಿ ಆಮೇಲೆ ಮನೆಗೆ ಹೊರಟ್ವಿ. ನಮ್ಮ ಅಪ್ಪನ ಮನೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಇದ್ದೆ ಅಂತ ಅಂದ್ಕೊಳ್ತೀನಿ. ಸೊ ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅದಾದಮೇಲೆ ಸರಿ ಮನೆಗೆ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ಆಫೀಸಿಂದ ಬರೋವಾಗ್ಲೇ ದೇವರಿಗೆ ಹೂವು ಎಲ್ಲ ತೊಗೊಂಡು ಬಂದಿದ್ದರು. ಇವಾಗ ಅಲಂಕಾರ ಎಲ್ಲ ಮಾಡಿದ್ದಾರೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ.
ಜೀವನ್ ಫಸ್ಟಿಂದನೂ ಏನು ಸ್ಯಾಟರ್ಡೆ ಪೂಜೆ ಮಾಡ್ತಾ ಇರಲಿಲ್ಲ ಮದುವೆ ಆದಾಗಿಂದನೂ. ಇವಾಗ ಅಪ್ಪು ಹುಟ್ಟಿದ ಮೇಲಿಂದ ಶನಿವಾರ ಪೂಜೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಎವ್ರಿ ಸ್ಯಾಟರ್ಡೆ ಮಿಸ್ಸೇ ಇಲ್ಲದಂತೆ ಪೂಜೆ ಮಾಡ್ತಾರೆ. ಇನ್ನೂ ಸಿರಿ ಹುಟ್ಟಿದ ಮೇಲಿಂದ ಗುರುವಾರ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ದಿನ ಕೂಡ ಮಿಸ್ ಮಾಡಲ್ಲ. ಎವ್ರಿ ಗುರುವಾರ ಪೂಜೆ ಮಾಡೇ ಮಾಡ್ತಾರೆ. ಇನ್ನು ನಾನೇನಾದರೂ ಪೂಜೆ ಮಾಡದೇ ಇರೋ ಥರ ಆದಾಗ ಆ ಟೈಮಲ್ಲಿ ಕೂಡ ಅವ್ರು ಪೂಜೆ ಮಾಡ್ತಾರೆ. ಸೊ ಒಂಥರ ಖುಷಿ ಆಗುತ್ತೆ. ಇಫ್ ಇನ್ ಕೇಸ್ ನಾನು ಪೂಜೆ ಮಾಡಿಲ್ಲ ಅಂತಂದರೂ ಅವ್ರು ಅಟ್ಲೀಸ್ಟ್ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತಾರಲ್ಲ ಅಂತ. ಎವ್ರಿಡೇ ಪೂಜೆ ಮಾಡಿದ್ರೆ ಮನೆಯಲ್ಲಿ ಒಳ್ಳೆಯದು ಅಂತ ಹೇಳ್ತಾರೆ. ಏನೋ ಮನೆ ಫುಲ್ಲು ಪಾಸಿಟಿವ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆ ಒಂದು ಪಾಸಿಟಿವ್ ಫೀಲ್ ನಂಗೆ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ ಅಂದರೂ ಜೀವನ ಕೈಲಾದರೂ ಪೂಜೆ ಮಾಡಿಸ್ತೀನಿ. ಅವಾಗೇನೋ ಒಂಥರ ಖುಷಿ ಆಗುತ್ತೆ. ಸೊ ಸ್ವರ್ಣ ಪ್ರಶ್ನ ಹಾಕ್ಸ್ಕೊಂಡು ಬಂದ್ವಿ. ಅಮ್ಮನ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿತ್ತು. ಅದಾದಮೇಲೆ ನಮ್ಮಮ್ಮ ಏನಂತಾರೆ ಹೆಸರು ಬೇಳೆ ಹಾಗೆಯೇ ಮಜ್ಜಿಗೆನ ಕುಡ್ಕೊಂಡು ಇವಾಗ ಬಂದ್ವಿ. ಪಾಪು ಕೂಡ ಮಲ್ಕೊಂಬಿಟ್ಟಿದ್ದಾಳೆ. ತುಂಬಾ ಅಳ್ತಿದ್ಲು. ಅಲ್ಲಿ ಅಮ್ಮ ತೂಗಿಸ್ಬಿಟ್ಟು ಮಲಗಿಸ್ತಾರೆ. ಇವಾಗ ಮೇಲ್ಗಡೆ ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ನೋಡೋಣ ಬನ್ನಿ ಜೀವನ್ ಯಾವ ರೀತಿ ಪೂಜೆ ಮಾಡಿದ್ದಾರೆ ಏನು ಅಂತ ಅಂದ್ಬಿಟ್ಟು. ಪೂಜೆ ಎಲ್ಲ ಆದಮೇಲೆ ಜೀವನ ಎಲ್ಲರಿಗೂ ಕೂಡ ಪಾನಕ ಮಜ್ಜಿಗೆ ಹೆಸರುಬೇಳೆ ಎಲ್ಲ ಸರ್ವ್ ಮಾಡಿದ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಏನಂದರೆ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದಿದ್ದು ಅವರು. ಏಲಕ್ಕಿನ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟಿದ್ರು. ಬಟ್ ಅದು ಗ್ರೈಂಡೇ ಆಗಿರಲಿಲ್ಲ. ಕುಡಿಯೋವಾಗ ಒಂದು ಸ್ವಲ್ಪ ಬಾಯಿಗೆ ಹಾಗಾಗಿ ಏಲಕ್ಕಿ ಕಾಳು ಸಿಗ್ತಾಯಿತ್ತು. ಏನಾದರೂ ಜಜ್ಬಿಟ್ಟು ಹಾಕಿದಿದ್ರೆ ಅಲ್ವಾ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರ್ತಿತ್ತು. ಅದು ಒಂದೇ ಅದೇನು ಮೇಜರ್ ಅಂತ ಅನಿಸ್ಲಿಲ್ಲ. ಬಿಟ್ಟರೆ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಕೂಡ. ಫಸ್ಟಿಂದ 35 ರೂಪಾಯಿನೇ ಬಂದಿರೋದು. ಪಪ್ಪ ನಿಂಗೆ ಕೊಡ್ಸಿಲ್ಲ ಅಂತಂದ್ರೆ ಬಂದಿರೋದೇ 2018ಗೆ ಇಂಡಿಯಾಗೆ. ಹೌದಾ? ತೋರ್ಸ್ಲಾ ಗೂಗಲಲ್ಲಿ? ಗಂಟೆ ಹೋಗೈತೆ. ನಾನಂತೂ ಕಿಂಡರ್ ಜಾಯ್ ಒಂದು ದಿವಸಕ್ಕೂ ತಿಂದಿಲ್ಲ ಅಂತ. ಮಕ್ಕಳು ತಿನ್ನೋದ ನೀನು ಥರ ಆಂಟಿ ತಿಂತಾರೆ. ಸುಮ್ಮನೆ ಲೋಫರ್ ಮುಂಡ ನಾನು ತಿಂದಿಲ್ಲ. ತಿಂದಿಲ್ವಾ? ಹಂಗಾರೆ ನಾವೆಲ್ಲ ಚೈಲ್ಡ್ ಅಲ್ಲ ಅಂತ. ದೊಡ್ಡ ಚೈಲ್ಡ್ ಇವನು ಚಿಂಟು ಚೈಲ್ಡ್. ಯಾರು ನಾನಾ? ನಾನು ನಿನ್ಕು ನನಗೂ 10 ವರ್ಷ ಡಿಫ್ರೆನ್ಸ್. 10 ವರ್ಷ ಅಂದರೆ 10 ವರ್ಷದಿಂದನೇ 2018 ಬಂದಿರೋದು ಇದು ಇಂಡಿಯಾಗೆ. 2018 ಅಂದರೆ ನನ್ನ ಮದುವೆ ಆಗಿ 1 ವರ್ಷನೇ ಆಗೋಗಿತ್ತು. ಅಲ್ವೇನ್ರಿ? ನಾವು ತಿಂದಿಲ್ಲ. ಅದಕ್ಕೆ ನಮ್ಮ ಮಗಂಗೆ ಯಾವಾಗೋ ಒಂದ್ಸಲಿ ಕೊಡ್ಸಿದ್ದೆ. ನಾನು ಕೊಡ್ಸಿದ್ದು ಒಂದೇ ಸಲ. ನೀನು? 2 ಸರಿ ಕೊಡ್ಸಿದ್ದೆ. ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ ಇಲ್ಲಿದೆ ನೋಡಿ. ಅದು ಬಂದಾಗ 30 ರೂಪಾಯಿ ಅಷ್ಟೆ.
ಇಂಡಿಯಾದಲ್ಲಿ 2018. 30 ರೂಪಾಯಿ 35 ರೂಪಾಯಿ ಅಂತ ಹೇಳ್ತೈತೆ ಅದೇ. ಫಸ್ಟ್ ಬಂದಾಗ 35 ರೂಪಾಯಿ, ಇವಾಗ 45 ರೂಪಾಯಿನ 50 ರೂಪಾಯಿ. ನನ್ನ ಗಂಡ ಮಜ್ಜಿಗೆ ಮಾಡಿ ಕೊಟ್ಟಿದ್ದಾರೆ. ಅವಾಗೇನು ಸಿಕ್ಕಿಲ್ಲ, ಚೆನ್ನಾಗಿದೆ ಅಂತ ಇನ್ನೊಂದ್ಸಲ ಹಾಕೊಳಕ್ ಹೋಗೋಣ. ಅವಾಗೆಲ್ಲ ಏನಿದು ಏಲಕ್ಕಿ ತರ ಫ್ಲೇವರ್ ಐತಲ್ಲ ಅಂತ ನೋಡಿದ್ರೆ ಏಲಕ್ಕಿ ಕುಟ್ಟೇ ಇಲ್ಲ, ಹಂಗಂಗೆ ಐತೆ ಏಲಕ್ಕಿ. ಹಂಗೆ ಹಾಕ್ಬೇಕು. ಕುಟ್ಲಿಲ್ಲ ನಾನು, ಹಂಗಂಗೆ ಹಾಕ್ಬಿಡೋದು. ಅದ್ರಲ್ಲಿ ಹಾಕ್ಬಿಟ್ಟು ರುಬ್ಬುತ್ತೆ. ಅದು ರುಬ್ಬಿಲ್ಲ, ಅದು ನಾನೇನು ಮಾಡಿ. ನನ್ನ ಸಿರಿಲಕ್ಷ್ಮಿ ನೀನು, ನನ್ನ ಪುಟ್ಟ ದೇವತೆ ನೀನು. ಹೌದು ನನ್ನ ದೇವತೆ ನೀನು, ನನ್ನ ಸಿರಿ ಮಹಾಲಕ್ಷ್ಮಿ ನೀನು. ಕಾಲ್ಗೆಜ್ಜೆ ಎಲ್ಲ ಹಾಕೊಂಡು ಇನ್ನೊಂದು ಸ್ವಲ್ಪ ದಿನ ಕಂಪೆಕಾಲು ಹಾಕೊಂಡು ಓಡಾಡ್ತಾಳೆ ಅಲ್ವಾ ಕಂದ. ವರಮಹಾಲಕ್ಷ್ಮಿ ಹಬ್ಬ ಅಷ್ಟೊತ್ತಿಗೆ ನಮ್ಮನೆ ಸಿರಿ ಲಕ್ಷ್ಮಿ ಮನೆ ತುಂಬ ಅಂಬೆಗಾಲು ಹಾಕೊಂಡು ಓಡಾಡುತ್ತೆ ಅಲ್ವಾ. ಅಲ್ವಾ ಸಿರಿ? ಇದ್ರ ಮೇಲೆ ಹಿಡ್ಕೋ, ಕೈ ಹಿಡ್ಕೋ, ಇದು 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 ಯಾರು ನೀನು? ನಿನ್ನ ಹೆಸರೇನು? ಕಾಣಿಸ್ತಾ ಇಲ್ಲ, ಹಿಂಗೆ ಈಗ ಕಾಣಿಸ್ತು. ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.